ವಿಶ್ವದಲ್ಲೇ ಶ್ರೇಷ್ಠತೆಯ ಸ್ಥಾನಮಾನವನ್ನು ಪಡೆದುಕೊಂಡಿರುವಂತಹ ಭಾರತ ದೇಶದಲ್ಲಿ ಪ್ರತಿಯೊಂದು ಪ್ರದೇಶಗಳಲ್ಲಿ ಹಬ್ಬ ಹರಿದಿನಗಳನ್ನು ಧಾರ್ಮಿಕ ಪುರಾಣ ಪುಣ್ಯಕಥೆಗಳು ವೇದಶಾಸ್ತ್ರಗಳಿಗೆ ಅನುಗುಣವಾಗಿ ಆಚರಿಸಿಕೊಂಡು ಬಂದಿರುವಂಥದ್ದು ಭಾರತ ದೇಶದ ಧಾರ್ಮಿಕ ಆಚರಣೆಯ ಹಬ್ಬ ಹರಿದಿನಗಳ ವಿಶೇಷವಾಗಿದೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದಲ್ಲಿ ಕೂಡ ಭಕ್ತ ಬಾಂಧವರೆಲ್ಲರೂ ಧಾರ್ಮಿಕ ಆಚರಣೆಗಳಲ್ಲಿ ನಂಬಿಕೆಯುಳ್ಳವರಾಗಿ ಶ್ರೀರಾಮನವಮಿಯ ಪರ್ವಕಾಲದ ಶುಭ ಸಂದರ್ಭದಲ್ಲಿ ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ಕಲ್ಯಾಣ ವೆಂಕಟೇಶ್ವರ ದೇವರ ಬ್ರಹ್ಮರಥೋತ್ಸವವನ್ನು ಪ್ರತಿ ವರ್ಷ ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಮುನ್ನಡೆಸಿಕೊಂಡು ಬಂದಿರುವಂಥದ್ದು ಕುಳಗಟ್ಟೆ ಗ್ರಾಮದ ಹಬ್ಬ ಹರಿದಿನಗಳ ವೈಶಿಷ್ಟ್ಯವಾಗಿದೆ. ರಥೋತ್ಸವದ ಮರುದಿವಸ ದಶಮಿಯ ಮುಂಜಾನೆ ಪುನಃ ಶ್ರೀ ಗ್ರಾಮದೇವರ ರಥೋತ್ಸವ ಆಗುತ್ತಿದ್ದಂತೆ ಸೂರ್ಯೋದಯದ ಸಮಯಕ್ಕೆ ಭಕ್ತ ಪ್ರಹ್ಲಾದ ಹಾಗೂ ತಮ್ಮ ತಂದೆಯ ನಡುವಿನ ಸಂವಾದವನ್ನು ಗ್ರಾಮದ ಹಿರಿಯ ದೈವಸ್ಥ ಸೇವಕರಾಗಿರುವಂತಹ ರಾಮಪ್ಪನವರು ಸಂವಾದದ ಅಂಶವನ್ನು ಗಮನಿಸಿರುವಂಥದ್ದು ಹೀಗೆ. ಪ್ರಹ್ಲಾದನಿಗೆ ಬಲಿದ ಪರಹಕೆ, ಚಿಪ್ಪಿನ ಒಡಲಿನೊಳಗೆ ಜನಿಸಿರುವ ಪ್ರಹ್ಲಾದನಿಗೆ ಪರಹಕೆ, ಪ್ರಹ್ಲಾದನ ಕರೆತಂದು ಓದೋ ಮಠಕ್ಕೆ ಹಾಕಿ ನಮ್ಮ ಶಿವ ಎಂದು ಬರೆಯೆಂದರೆ ನಾರಾಯಣ ಎಂದು ಬರೆದನೆಯ ಅಕ್ಕರ ರಾಕ್ಷಸನು ಬಂದು ಒಡೆಯ ನೆಲ್ಲಿಯನೆಂದು ಕೇಳಲು ನಿನ್ನಲ್ಲಿಯನು ನನ್ನಲ್ಲಿಯನು ತರ ಕಾಷ್ಟದಲ್ಲೂ ಎಳ್ಳು ಕಾಳು ಮುಳ್ಳು ಮನೆಯಲ್ಲೂ ಎದುರಿಗಿರುವ ಉಕ್ಕಿನ ಕಂಬದಲ್ಲೂ ಕಂಬದಲ್ಲಿ ತೋರಿಸುವ ರಕ್ಷಸನ ಅರ್ಪಡಿಸಿ ಕೈಯಲ್ಲಿರುವ ಗದೆಂ ಪುಡಿದು ಎದುರಿಗಿರುವ ಕಂಬಕ್ಕೆ ತಿಳಿಸಿದನೆಯ ಕಂಬದಲ್ಲಿ ನಾರಾಯಣನು ಚೆನ್ನಾಗಿ ತಪ್ಪಿದ ಮೂರ್ಖನೆ ಎಂದು ನೆತ್ತಿ ಜಡಿಯಂ ಪಡಿದು ನನ್ನ ತೊಡೆಯ ಮೇಲೆ ಕಡಿವಿ ಗಡನ ರಕ್ತವಂ ಕುಡಿದು ಅರಳಂ ಕಿತ್ತು ನನ್ನ ಮಾಲೆಯನ್ನು ಹಾಕಿ ಗುಂಡಿಗೆಯಂ ಕಿತ್ತು ನನ್ನ ಶಂಕರು ಮಾಡಿ ನಾಲಿಗೆಯಂ ಕಿತ್ತು ನನ್ನ ಜಾಗಟೆಯನ್ನು ಮಾಡಿ ಗಂಡರು ಪುಂಡರು ನಿಜಕ್ಕೂ ಭಕ್ತಿ ಭಾವನೆಯನ್ನು ಸೃಷ್ಟಿಸುವಂತಹ ಸಂಗತಿಯಾಗಿದೆ. ನಮ್ಮ ಜ್ಞಾನಮಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ ಮೂಲಕ ಈ ಸಂದೇಶವನ್ನು ತಮ್ಮೊಂದಿಗೆ ಪ್ರಸಾರ ಮಾಡಲಾಗಿದ್ದು, ನಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ. ಭಕ್ತ ಬಾಂಧವರಿಗೆಲ್ಲರಿಗೂ ಗ್ರಾಮದೇವರ ಶುಭಾನುಗ್ರಹವಾಗಲಿ. ನಮಸ್ಕಾರಗಳು.